ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ, ಹೈಪರ್ ಟೆನ್ಷನ್, ಬಿ.ಪಿ ಕಾಯಿಲೆ ಇದ್ದಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದವರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಯಾವ ರೀತಿ ಬಿ.ಪಿ ಸಮಸ್ಯೆ ಅಥವಾ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರೋರು ಬಂದು ವೈದ್ಯರ ಹತ್ರ, ಡಾಕ್ಟ್ರ್ ಹತ್ರ ಬಂದು ನಾವು ಏನು ಆಹಾರ ತಿನ್ನಬೇಕು, ಏನು ತಿನ್ನಬಾರ್ದು, ಪಥ್ಯ, ಈ ಒಂದು ಡಯಟ್ ಬಗ್ಗೆ ಎಲ್ಲ ಕೇಳ್ತಾರೋ, ಅದೇ ರೀತಿ ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥ ಅವರು ಬಂದು ಯಾವ ಆಹಾರ ತಿನ್ನಬೇಕು, ಯಾವ ತಿನ್ನಬಾರ್ದು ಇದನ್ನು ಕೇಳ್ತಿರ್ತಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಯಾವ ಆಹಾರ ಕ್ರಮವನ್ನು, ಪಾನೀಯಗಳನ್ನ ಸೇವನೆ ಮಾಡೋದ್ರಿಂದ ಅವರ ಆರೋಗ್ಯ ಸುಧಾರಿಸ್ತದೆ, ಚೆನ್ನಾಗಿರ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಪ್ರಮುಖವಾಗಿ ಹಲವಾರು ಸಮಸ್ಯೆಗಳಿರ್ತದೆ. ಅವರಿಗೆ ಆಯಾಸ ಆಗ್ತಿರುತ್ತೆ, ಸುಸ್ತಾಗ್ತಾ ಇರುತ್ತೆ, ಬಾಯಿ ಒಣಗ್ತಾ ಇರ್ತದೆ, ಹಾಗೂ ಕಿರಿಕಿರಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರ್ತದೆ, ಜೀರ್ಣಾಂಗದ ವ್ಯವಸ್ಥೆ ಒಂದೊಂದು ಸತಿ ಸರಿಯಾಗಿ ಆಗ್ತಾ ಇರೋದಿಲ್ಲ. ಈ ಎಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇದಕ್ಕೆ ನಾವು ಯಾವ ಒಂದು ಮನೆ ಮದ್ದನ್ನು ನಾವು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರತಿದಿನ ಬೆಳಗ್ಗೆ 1 ಲೋಟ ಬೆಚ್ಚನೆ ನೀರಿಗೆ, ಗಮನದಲ್ಲಿಟ್ಕೊಳ್ಳಿ, ಬಿಸಿ ನೀರಾಗಬಾರ್ದು, ಬೆಚ್ಚನೆ ನೀರಾಗಬೇಕು. ಆ ಬೆಚ್ಚನೆ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡಿ ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ಇವರ ಆರೋಗ್ಯ ಸುಧಾರಿಸ್ತದೆ. ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು, ಟಾಕ್ಸಿನ್ಸು, ಪಾಯ್ಸನ್ಸ್ ಅಂಶಗಳನ್ನ ಹೊರ ಹಾಕ್ತದೆ. ಲಿವರ್ ಕ್ಲೀನ್ ಆಗ್ತದೆ, ಡೈಜೆಷನ್, ಮೆಟಬಾಲಿಸಮ್ ಚೆನ್ನಾಗಾಗ್ತದೆ. ಎರಡನೇ ಅಂಶ ಅಂತಂದರೆ, ಅಡುಗೆಯಲ್ಲಿ ಆದಷ್ಟು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ ಇವುಗಳನ್ನ ಉಪಯೋಗಿಸಿ. ಕೊತ್ತಂಬರಿ ಸೊಪ್ಪನ್ನ ಅಡುಗೆನ ಉಪಯೋಗಿಸಿದ್ರಿಂದ ಜೀರ್ಣಕ್ರಿಯೆ ಸರಿಯಾಗಾಗ್ತದೆ. ಕೊತ್ತಂಬರಿ ಬೀಜನ ನೆನೆ ಹಾಕ್ಬಿಟ್ಟು ತದನಂತರ ಆ ನೀರನ್ನು ಕುಡಿಯೋದ್ರಿಂದ ಈ ಒಂದು ಆರೋಗ್ಯ ವೃದ್ಧಿಸ್ತದೆ ಹಾಗೂ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಬಾದಾಮಿ, ಇನ್ನು ಸುಸ್ತೆಲ್ಲ ಕಡಿಮೆ ಮಾಡಬೇಕು ಅಂದರೆ ಬಾದಾಮಿನ ನೆನೆ ಹಾಕ್ಬಿಟ್ಟು ಆ ನೆನೆಸಿದಕ್ಕಂತಹ ನೀರನ್ನು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಅಡುಗೆಯಲ್ಲಿ ಶುಂಠಿ, ಅರಿಶಿನ ಇವುಗಳನ್ನು ಹೆಚ್ಚೆಚ್ಚು ಉಪಯೋಗಿಸಿ. ಯಾವುದೇ ಒಂದು ನೀವು ತಿಂಡಿ ತಿನಿಸು ಮಾಡಬೇಕಾದ್ರೂ, ಅಡುಗೆ ಮಾಡಬೇಕಾದ್ರೂ, ಈ ಎಲ್ಲ ಒಂದು ತಯಾರಿ ಮಾಡಬೇಕಾದ್ರೆ ಅರಿಶಿನ ಉಪಯೋಗಿಸಿ, ಶುಂಠಿ ಉಪಯೋಗಿಸಿ. ಶುಂಠಿನಲ್ಲಿ ಜೀರ್ಣಕ್ರಿಯೆ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಅಂಶ ಇದೆ. ಹಾಗೂ ಅರಿಶಿಣದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಕಡಿಮೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ನಾರಿನಂಶ ಇರೋದ್ರಿಂದ ಕರುಳಿನ ಒಂದು ಚಲನೆ ಅಂದರೆ ಇಂಟರ್ಸ್ಟೈನ್ ಮೊಟಿಲಿಟಿ ಚೆನ್ನಾಗಾಗ್ತದೆ. ಇದರ ಜೊತೆಗೆ ಪ್ರತಿದಿನ 10 ರಿಂದ 15 ತುಳಸಿ ಎಲೆಗಳನ್ನ ತಿನ್ನಬೇಕು. ನೀವು ತುಳಸಿ ಎಲೆಗಳನ್ನ ನೀವು ತಿನ್ನೋದ್ರಿಂದ ಅಥವಾ ತುಳಸಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ, ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ ನಿಮಗೇನಾದರೂ ಟೈಮ್ ಇಲ್ಲ ಅಂತಂದರೆ ಪ್ರತಿನಿತ್ಯ 10 ರಿಂದ 15 ತುಳಸಿ ಎಲೆಗಳನ್ನ ಕಿತ್ಕೊಂಡು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಒತ್ತಡ, ಸ್ಟ್ರೆಸ್ ಕಡಿಮೆ ಆಗ್ತದೆ, ಆರೋಗ್ಯ ಸುಧಾರಿಸ್ತದೆ. ಹಾಗೂ ಆ್ಯಪಲ್ ಸೈಡರ್ ವಿನೇಗರ್ ಅಂತ ಸಿಗ್ತದೆ. ಆ್ಯಪಲ್ ಸೈಡರ್ ವಿನೇಗರ್ ಮಾರ್ಕೆಟ್ನಲ್ಲಿ ಸಿಗ್ತದೆ. ಇದನ್ನು ನೀವು ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ಇದರ ಜೊತೆಗೆ ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಒಂದು ಎಲೆಕ್ಟ್ರೋಲೈಟ್ ಅಂತಂದರೆ, ನ್ಯಾಚುರಲ್ ಎಲೆಕ್ಟ್ರೋಲೈಟ್ ಅಂತಂದರೆ ಎಳ್ನೀರು ನಮಗೆ ಸ್ವಾಭಾವಿಕವಾಗಿ ಶಕ್ತಿ ಕೊಡ್ತಕ್ಕಂತಹ ಒಂದು ಎಳ್ನೀರನ್ನು ಪ್ರತಿನಿತ್ಯ ನೀವು ಎಳ್ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಆಗಿರ್ತಕ್ಕಂಥ ಆಯಾಸ, ಸುಸ್ತು ಇದನ್ನು ಕಡಿಮೆ ಮಾಡ್ತದೆ. ಹಾಗೂ ಈ ಒಂದು ಏಲಕ್ಕಿನ ನೀವು ಊಟ ಆದ ನಂತರ ಸ್ವಲ್ಪ ಒಂದು ಏಲಕ್ಕಿನ ಅಗೆದು ತಿನ್ನೋದ್ರಿಂದ ಅಥವಾ ಏಲಕ್ಕಿನ ಹಾಕಿ ಈ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಪದಾರ್ಥಗಳಿಂದ, ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳಿಂದ ನೀವು ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನು ದೂರ ಮಾಡ್ಬೋದು. ಅಥವಾ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಔಷಧಿಗಳನ್ನ, ಮಾತ್ರೆಗಳು ತಗೋತಾ ಇದ್ದರೆ ಆ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ನ ನಾರ್ಮಲ್ ಆಗಿ ಇಟ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.